ಸರ್, ನಾನು ಕುಮಾರಸ್ವಾಮಿ ಸರ್ಕಾರದಲ್ಲೂ ನಿರಾಸೆ ಆಗಿದೆ, ಬೊಮ್ಮಾಯ ಸರ್ಕಾರದಲ್ಲೂ ನಿರಾಸೆ ಆಗಿದೆ, ಸಿದ್ದರಾಮಯ್ಯ ಸರ್ಕಾರದಲ್ಲೂ ನಿರಾಸೆ ಆಗಿದೆ. ಈ ಮೂರು ಜನಕ್ಕೆ ಕೇಳ್ತಕ್ಕಂಥ ಒಂದೇ ಪ್ರಶ್ನೆ, ನಾವು ಬೇಕೋ ಬೇಡ. ಕುಮಾರಸ್ವಾಮಿ ಸರ್ಕಾರದಲ್ಲೂ ನಿರಾಸೆ ಆಗಿದೆ, ಬೊಮ್ಮಾಯ ಸರ್ಕಾರದಲ್ಲೂ ನಿರಾಸೆ ಆಗಿದೆ, ಸಿದ್ದರಾಮಯ್ಯ ಸರ್ಕಾರದಲ್ಲೂ ನಿರಾಸೆ ಆಗಿದೆ. ಈ ಮೂರು ಜನಕ್ಕೆ ಕೇಳ್ತಕ್ಕಂಥ ಒಂದೇ ಪ್ರಶ್ನೆ, ನಾವು ಬೇಕೋ ಬೇಡವೋ. ನಾನು ನೆನ್ನೆ ತಾನೇ ಎಲ್ಲ ಮಾಧ್ಯಮದಲ್ಲೂ ಬಜೆಟ್ ಬಗ್ಗೆ ಮಾತಾಡಿದ್ದೆ. ನಾನು ಕರ್ನಾಟಕ ಸ್ಟೇಟ್ ಬಗ್ಗೆ ಮಾತಾಡ್ತಕ್ಕಂಥ ನಾಯಕ ನಾನೇ ಆಗಿಲ್ಲ, ನಾನು ಕೋಲಾರ ಜಿಲ್ಲೆದ ಬಗ್ಗೆ ಮಾತಾಡ್ತಕ್ಕಂಥ ನಾಯಕ. ಯಾಕಂದರೆ ನಾವು ಒಬ್ಬ ಶಾಸಕ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ, ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ, ಕೇಳೋ ಒಂದು ನೈತಿಕ ಹಕ್ಕಿದೆ ಸರ್. 23 ಪುಟ ಓದಿದ್ರು ಸರ್, 23 ಪುಟದಾಗ ಗೊತ್ತಾಗ್ಬಿಡ್ತು ಗಾತ್ರ. 27,000 ಕೋಟಿ ಡಿಫಿಸಿಟ್ ಇದೆ ಅಂತ. ಇವತ್ತು ಕಳೆದ ಒಂದು ಏನು 3,33,000 ಕೋಟಿ ಏನು ಬಜೆಟ್ ಮಂಡನೆ ಮಾಡಿದರು, ಈ ಸರಿ ಕಡಿಮೆ 27,000 ಕೋಟಿ ಡಿಫಿಸಿಟ್ ಇದ್ದಾರೆ. ಆವಾಗಲೇ ಗೊತ್ತಾಗ್ಬಿಡ್ತು ನಮಗೇನು ಬಂದಿರಲ್ಲ ಅಂತ. ಪುಸ್ತಕ ಎಲ್ಲ 1 ಅವರಲ್ಲಿ 1 ಗಂಟೆಗೆಲ್ಲ ತೆಗೆದು ಹೋದ್ ನೋಡಿದಾಗ ನಾನೇ ಖುದ್ದ ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ಶಾಸಕರ ಜೊತೆ ಭೇಟಿ ಮಾಡಿ, ವೈದ್ಯಕೀಯ ಕಾಲೇಜನ್ನು ನಾನು ಮಾಡಿದ್ದೆ, ಕೇಳಿದ್ದೆ. ಅದಂದ್ರೆ ವೈದ್ಯಕೀಯ ಕಾಲೇಜ್ ಆಗಲಿಲ್ಲ ಕೂಡ KC ವ್ಯಾಲ್ಯೂ 3ನೇ ಹಂತ ಶುದ್ಧೀಕರಣ ಮಾಡಿಕೊಡಿ ಅಂತ ಮನವಿ ಮಾಡಿದೆ. 840 ಕೋಟಿ ಆಗುತ್ತೆ ಮಾಡಿಕೊಡಿ ಅಂತ ಖಂಡಿತವಾಗ್ಲೂ ಮಾತು ಕೊಟ್ಟಿದ್ದರು. ಅದೇ ಪ್ರಕಾರವಾಗಿ ನಮ್ಮ ಏನು ಜಿಲ್ಲಾ ಉಸ್ತುವಾರಿ ಸಚಿವರು ಬೈತಿ ಸುರೇಶ್ ಸರ್ ಕೂಡ ಹೇಳಿದರು, ವೈದ್ಯಕೀಯ ಕಾಲೇಜ್ ಬಂದೇ ಬರುತ್ತೆ ಅಂದ್ಬಿಟ್ಟು. ನೆನ್ನೆ ನೋಡಿದ್ರೆ ಕೋಲಾರ ಜಿಲ್ಲೆಗೆ ಶೂನ್ಯ. ಯಾವುದೇ ಬಜೆಟ್ ಮಾಡಿದ್ರು, ಏನೇ ಮಾಡಿದ್ರು ಕೂಡ, ಯಾಕೆ ನಾವೇನಾದರೂ ಕರ್ನಾಟಕ ರಾಜ್ಯದ ಒಂದು ಅಣಗಳಲ್ಲಿ ಇಲ್ವಾ? ನಾವು ನಿಮ್ಮ ಭೂಪಟದಲ್ಲಿ ನಾವಿಲ್ವಾ? ಮುಳುಬಾಗ್ಲಾಗಿರ್ಬೋದು, ಕೋಲಾರ ಜಿಲ್ಲೆ ನಾವಿಲ್ವಾ? ನಮ್ಮಲ್ಲಿ ಏನೂ ಕೊಟ್ಟಿಲ್ಲ ಅವರು, ಏನೂ ಅದೇ ನಾನು ಅಧಿಮಾನ ಅಭಿವೃದ್ಧಿ ಪಡಿಸ್ತೀನಿ ಅಂತ. ಅದು ಅಧಿಮಾನ ಅಭಿವೃದ್ಧಿ ಪಡಿಸ್ತೀವಿ, ಅದೇನು ಮಾಡ್ತಾರಂತ ಗೊತ್ತಿಲ್ಲ, ಅಭಿವೃದ್ಧಿ ಪಡಿಸ್ತೀವಿ ಅಂತ ಮಾತ್ರ ಹೇಳಿದ್ದಾರೆ ಅಷ್ಟೇ. ಸೊ ಈ ಮಟ್ಟಕ್ಕೆ ಹೋದಾಗ ನಮ್ಮ ಒಂದು ಯಾಕೋ ಒಂಥರ, ಯಾರೇ ಬರಲಿ ಬಿಡಿ. ಇವಾಗ ಸಪೋಸ್ ನಾನು ಸಿದ್ದರಾಮಯ್ಯ ಅವ್ರಿಗೊಂದು ಮಾತು ಕೇಳ್ತೀನಿ, ನಮ್ಮಲ್ಲಿರ್ತಕ್ಕಂಥ ಶಾಸಕರು ಬೇಕು, ನಮ್ಮಲ್ಲಿರ್ತಕ್ಕಂಥ ಕಾಂಗ್ರೆಸ್ ಓಟ್ ಬೇಕು, ಅಭಿವೃದ್ಧಿ ದುಡ್ಡು ಮಾತ್ರ ಬೇಡ. ಬಟ್ ನನ್ನೆಲ್ಲ ಶಾಸಕರಲ್ಲಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ, 4 ಜನ ನೀವೇನಿದ್ದು ನಾವು ಇಬ್ಬರು ಇದ್ದೀವಿ, ನಿಮ್ಮ ಹತ್ರ ಮನವಿ ಮಾಡ್ತೀನಿ, ನಾವೆಲ್ಲ ಒಗ್ಗಟ್ಟಾಗಿರೋಣ. ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಾವೆಲ್ಲ ಕಿತ್ತಾಡ ಹೋಗ್ಬಿಟ್ಟಲ್ಲಿ. ಸೊ ಬೇರೆ ವಿಚಾರಕ್ಕೆ ಕಿತ್ತಾಡ್ತೀರಾ, ಈ ಅಭಿವೃದ್ಧಿ ವಿಚಾರಕ್ಕೆ ಯಾಕೆ ಕಿತ್ತಾಡ್ತಾ ನನಗೂ ಅರ್ಥ ಆಗ್ತಾ ಇಲ್ಲ. ಅದರಿಂದ ನಾನು ನೇರವಾಗಿ ಮಾತಾಡಿದ್ದೀನಿ ಸರ್. ಯಾಕೆ ನನಗೆ ಏನು ಓಟ್ ಕೊಟ್ಟಿದ್ದೀರಾ ಕೇಳೋ ಹಕ್ಕು ನನಗಿದೆ, ನಾನು ಕೇಳಿದ್ದೀನಿ. ಸೊ ಈ ಬಜೆಟು ರೈತ ವಿರೋಧಿ ಬಜೆಟು, ನಮ್ಮ ಯಾವುದೇ ರೈತರಿಗಾಗಲಿ ಕೊಟ್ಟಿಲ್ಲ. ಈಗ ಸಪೋಸ್ ಎಕ್ಸಾಂಪಲ್ ಕೇಳ್ತೀನಿ ನಿಮಗೆ, ಶ್ರೀನಿವಾಸಪುರ ಮತ್ತು ಮುಳುಬಾಗಲು ಇಡೀ ಪ್ರಪಂಚದಲ್ಲಿ, ಭಾರತ ದೇಶದಲ್ಲಿ ಮ್ಯಾಂಗೋ ಬೆಳೀತಕ್ಕಂಥ ದೇಶ, ಮ್ಯಾಂಗೋನ ಸಪ್ಲೈ ಮಾಡ್ತಕ್ಕಂಥ ದೇಶ ನಮ್ಮದು ತಾಲೂಕು. ಒಂದು ಮ್ಯಾಂಗೋ ಪ್ಲಾಂಟ್ ಕೊಡಿ, ಜ್ಯೂಸ್ ಫ್ಯಾಕ್ಟ್ರಿ ಕೊಡಿ, 500 ಕೋಟಿ ಆಗ್ತಾಯಿತ್ತು ಮ್ಯಾಂಗೋ ಫ್ಯಾಕ್ಟ್ರಿ. ಇಡೀ ಪ್ರಪಂಚಕ್ಕೆ ನಾವು ಸಪ್ಲೈ ಮಾಡ್ಬೋದಿತ್ತು. ಇದ್ರ ಬಗ್ಗೆ ಯಾರು ಕಾಳಜಿ ಇಲ್ಲ. ಅಯ್ಯೋ ಆ ಗುಂಪೊಂದು ಈ ಗುಂಪೊಂದು, ಈ ಗುಂಪೊಂದು ಆ ಗುಂಪೊಂದು ಬಿಟ್ಟು ನಮ್ಮನ್ನು ಬೀದಿಗೆ ಹೇಳೋದು ಬಿಟ್ಟರೆ ಅಮಾಯಕರನ್ನ, ಬೇರೆ ಯಾವುದೋ ಅಭಿವೃದ್ಧಿ ಪಥ ನಮ್ಮ ಯಾರೇ ಶಾಸಕರು ಮಾಡ್ತಾ ಇಲ್ಲ ವಾದ ನಂದು. ಅವ್ರನ್ನ ಕೇಳಬೇಕು, ನಾನು ಕೇಳಿದ್ರೆ ಯಾಕಂದರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನನಗೇನು ಗೊತ್ತು? ಅದಲ್ಲ, ಆಡಳಿತ ಪಕ್ಷದವ್ರನ್ನ ಕೇಳಬೇಕು. ವಿರೋಧ ಪಕ್ಷದ ನನಗೆ ಕೇಳಿದ್ರೆ ಅದನ್ನು ಈ ಥರ ಭಯ ಪಡ್ಕೊಂಡು ಬೀದಿರ್ಗಿದ್ಕೆ ಭಯ ಪಡ್ಕೊಬೇಕಷ್ಟೇ ನಾವು. ನಮಗೆ ಕೊಟ್ಟಿಲ್ಲ. ಲಾಸ್ಟೇ ಕೇಳಿದೆ, ಲಾಸ್ಟ್ ಬಜೆಟಲ್ಲಿ ಕೇಳಿದೆ, ಶುದ್ಧೀಕರಣ ಮಾಡಿಕೊಡಿ, ಟ್ರಸ್ಲಿ ಪ್ಲಾಂಟ್ ಶುದ್ಧೀಕರಣ ಮಾಡ್ಕೊಂಡು ನಾವು ತರಕಾರಿ ಬೆಳ್ಕೊಂತೀವಿ ಅಂತಂದರೆ. ನಾಳೊಂದು ದಿವಸ ಬರ್ತಾ ಕೋಲಾರ ತರಕಾರಿ ಅಂದರೆ ಯಾರು ತಗೊಳ್ದಿರೋ ಮಟ್ಟಕ್ಕೆ ಕೊಟ್ಟೋಗ್ತಾರೆ. ಯಾಕೆ ಹೇಳಿ? ವಿಷಪೂರಿತ ನೀರು ಬರ್ತಾ ಇದೆ ಅಂತ. ಇದನ್ನು ತುಂಬ ದಿವಸ ಇಲ್ಲ, ಇದೇ ವರ್ಷದಲ್ಲಿ ಕಾಣಬೇಕು ನಾವು, ಇದೇ 2 ವರ್ಷ ಕಾಣ್ತೀವಿ ಅದನ್ನು, ಅವಾಗ ಎಚ್ಚೆತ್ಕೊಬೇಕಾಗುತ್ತೆ. ಸೊ ಅದರಿಂದ ನಾನು ಶುದ್ಧೀಕರಣ ಮಾಡಿಕೊಡಿ, ಏನು ಕೊಳಚೆ ನೀರು ಕೊಡ್ತಿದ್ದೀರಿ, ಶುದ್ಧೀಕರಣ ಮಾಡ್ಕೊಂಡು ಅದನ್ನೇ ತರಕಾರಿ ಬೆಳಿತೀವಿ ನಾನು ಕೇಳ್ತಾ ಇದ್ದೀನಿ. ನಾನು ನೇರವಾಗಿ ಮಾತಾಡಿದ್ದೀನಿ. ನೆನ್ನೆ ಎಲ್ಲ ಪತ್ರಿಕೆ ಬಂದಾಗ ನಾನು ಕೇಳೋ ಅಂತ ಹಕ್ಕು ನೀವು ಕೊಟ್ಟಿದ್ದು ನಾನು ಕೇಳಿದ್ದೀನಿ. ಅದ್ರ ಬಗ್ಗೆ ಬಚ್ಚಿಟ್ಕೊಂಡು ಮಾತಾಡ್ತಕ್ಕಂಥ ಪ್ರಶ್ನೆ ಏನಿಲ್ವಲ್ಲ, ನಾನು ಕೇಳಿದ್ದೀನಿ ಸರ್. ಅದು ನನ್ನ ಪ್ರಕಾರವಾಗಿ ನನಗೆ ಗೊತ್ತಿಲ್ಲ ಸರ್. ಧ್ವನಿ ಎತ್ತಿದ್ದಾರೋ ಬಿಟ್ಟು ರೂಮಲ್ಲಿ ಮಾತಾಡಿದಾರೋ ಬೆಡ್ರೂಮಲ್ಲಿ ನನಗೆ ಗೊತ್ತಿಲ್ಲ. ನಾನಂತೂ ನೇರವಾಗಿ ಮಾತಾಡ್ತಾ ಇದ್ದೆ, ನಮ್ಗೆ ಏನೂ ಕೊಟ್ಟಿಲ್ಲ ಅಂತ ನಾನು ನೇರವಾಗಿ ಮಾತಾಡ್ತಾ ಇದ್ದೆ. ಯಾಕೆ ಹೇಳಿ? ಐ ಆಮ್ ಎ ಟ್ಯಾಕ್ಸ್ ಪೇಯರ್, ನಾನು ಒಬ್ಬ ಶಾಸಕ, ಮುಳುಬಾಗಲ ತಾಲೂಕು ಮೊದಲು ಪ್ರಜೆ. ನಾನು ಕೇಳೋ ಹಕ್ಕಿದೆ, ನಾನು ಕೇಳ್ತಾ ಇದ್ದೀನಿ. ಏನೂ ಕೊಟ್ಟಿಲ್ಲ. ಪುಸ್ತಕ ಕೊಡ್ತೀನಿ ನೋಡಿ, ಏನೂ ಇಲ್ಲ. ಏನಂದ್ರೆ ಎಲ್ಲೂ ಮುಳುಬಾಗಲ ಹೆಸರೇ ಇಲ್ಲ ಅಲ್ಲಿ. ಎಲ್ಲಿ? ನಾನು ಒಂದೇ ಪ್ರಶ್ನೆ ಕೇಳೋದು, ಯಾಕೆ ನಾನು ನಿಮ್ಮ ಭೂಪಟದ ಬರಲ್ವಾ? ನಾವು ಟ್ಯಾಕ್ಸ್ ಕಟ್ಟಲ್ವಾ ನಾವು? ನಮ್ಮಿಂದ ನಿಮ್ಗೆ ಆದಾಯ ಇಲ್ವಾ? ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಬಕಾರಿ ಇದರಲ್ಲಿ ಮುಳುಬಾಗಲ್ ವಿ ಆರ್ ನಂಬರ್ 1 ಕಲೆಕ್ಷನಲ್ಲಿದ್ದೀವಿ ನಾವು. ಯಾಕೆ ನಮ್ಮ ದುಡ್ಡು ನಿಮ್ಗೆ ಬರ್ತಾ ಇಲ್ವಾ? ನಾನು ಸೆಷನ್ ಮಾತಾಡ್ತಾ ಇದ್ದೀನಿ ನೋಡಿ, ಇದೇ ಪಾಯಿಂಟ್ ಬಗ್ಗೆ ಸೆಷನ್ ಮಾತಾಡ್ತೀನಿ ನಾನು. ನಾವೇನು ಅನ್ಯಾಯ ಮಾಡಿದ್ವಿ ಅಂತ ಕೇಳ್ತೀನಿ ನಾನು, ಆಯ್ತಲ್ವ? ನಮ್ಗೆ ಕೊಡಬೇಕಾಗಿರ್ತಕ್ಕಂಥ ಪಾಲು ಕೊಡೋಕ್ಕೆ ನೀವು ಹಿಂದೆ ಮುಂದೆ ನೋಡ್ತಿದ್ರೆ ನೀವು ಪಕ್ಕ ರಾಜಕಾರಣಿಲಿ ಅಂತ ಪಕ್ಕ ರಾಜಕಾರಣಿ ನೀವು ಸರ್. ಸರ್, ನಾನು ಕುಮಾರಸ್ವಾಮಿ ಸರ್ಕಾರದಲ್ಲೂ ನಿರಾಸೆ ಆಗಿದೆ, ಬೊಮ್ಮಾಯ ಸರ್ಕಾರದಲ್ಲೂ ನಿರಾಸೆ ಆಗಿದೆ, ಸಿದ್ದರಾಮಯ್ಯ ಸರ್ಕಾರದಲ್ಲೂ ನಿರಾಸೆ ಆಗಿದೆ. ಈ ಮೂರು ಜನಕ್ಕೆ ಕೇಳ್ತಕ್ಕಂಥ ಒಂದೇ ಪ್ರಶ್ನೆ, ನಾವು ಬೇಕೋ ಬೇಡವೋ? ನಾನೊಬ್ಬ ಪ್ರಜಾ ಕೇಳ್ತಾ ಇದ್ದೀನಿ, ಒಬ್ಬ ಕೋಲಾರ ಜಿಲ್ಲೆ ಪ್ರಜಾ ಕೇಳ್ತಾ ಇದ್ದೀನಿ. ನಾನು ನಿಮ್ಮ ಮತ್ತೆ ಹೇಳ್ತಿದ್ದೀನಿ ನೋಡು, ಕುಮಾರಸ್ವಾಮಿ ಸರ್ಕಾರದಲ್ಲೂ ಆಗಲಿಲ್ಲ, BJP ಸರ್ಕಾರದಲ್ಲೂ ಆಗಲಿಲ್ಲ, ಕಾಂಗ್ರೆಸ್ ಸರ್ಕಾರದಲ್ಲೂ ಆಗಲಿಲ್ಲ. ಅಂದರೆ ನಾನು ನಿಮ್ಮನ್ನು ಕೇಳೋದು, ನಾವು ಬೇಡವಾ? ನಾವು ನಿಮ್ಮ ಅಡಿಯಲ್ಲಿ ಬರೋದಿಲ್ವಾ?
ಬಿಟ್ಬಿಡಿ. 63 ಕಿಲೋಕ್ಕೆ ಕೃಷ್ಣ ಮೇಲ್ದಂಡ ಯೋಜನೆ ಇದೆ, ಕುಪ್ಪಂಗೆ ಪುಂಗ್ನೂರು ನೀರು ಬರ್ತಾ ಇದೆ. ನಮ್ಮ ಬರ್ತಕ್ಕಂಥ ಪಾಲ್ಕೆ ಒಳಗೆ ನಿಮ್ಗೆ ಹೋಗ್ತಾ ಇಲ್ಲ. ನಮ್ಮ ಸರ್ಕಾರ ನಮ್ಮನ್ನ ಇಟ್ಕೊಂಡಿದ್ದೀರಿ ನೀವು. ಕೇಂದ್ರ ಸರ್ಕಾರ ಕೊಡ್ಲಿಕ್ಕೆ ರೆಡಿ ಇದೆ ಪಾಲು. ಚಂದ್ರಬಾಬು ನಾಯ್ಡು ಪಾಲು ಕೊಟ್ಟು ತಗೊಂಡ್ಬಂದ್ರು. ಕುಪ್ಪಮ್ಮಲ್ಲಿ ನಾಲೆ ಇದೆ, ಪುಂಗ್ನೂರು ನಾಲೆ ಇದೆ. ಅಲ್ಲಿಂದ ತಗೊಂಬರಕ್ಕೆ ಎಷ್ಟು ದಿವಸ ಬೇಕಪ್ಪ? ಇದಕ್ಕೆ ರಾಜಕೀಯ ಬೇಕಾ ನಮಗೆ? ಇದಕ್ಕೂ ನೋಡೋ ಜನ ನಮ್ಮ ಓಟ್ ಹಾಕ್ಬೇಕಾ? ನಾನು ಎಲ್ಲದ ಬಗ್ಗೆನೂ ಮಾತಾಡ್ತಾ ಇದ್ದೀನಿ ಸರ್. ನನ್ನೆಷ್ಟು ಒಂದು ನ್ಯಾಷನಲ್ ನ್ಯೂಸ್ ಆಗಿದೆ ಗೊತ್ತಿದೆಯಾ? ಏನು ಒಂದು ಮಲ್ತಾಯ ಧೋರಣೆ ಮಾಡ್ತೀವಿ. ಈ ಪ್ರೈವೇಟ್ ಕಂಪ್ನಿಗೆ ಬಂದು ನಮ್ಮನ್ನೇನು ಮೋಸ ಮಾಡ್ತಾವ್ರೆ. ನಾವು ಮಾತಾಡ್ತಕ್ಕಂಥ ಒಂದು ಪದ ಏನಿದೆಯೋ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿದೆ. ನಾವು ಮಾತಾಡ್ಬೇಕು ಸರ್. ಜನ ನಮ್ಮನ್ನು ಕಳಿಸಿದ ಮಾತಾಡೋಕ್ಕೆ. ನಾವು ಹೋಗಿ ಅಲ್ಲಿ ರಾಜಕಾರಣ ಮಾಡೋಕ್ಕೆ, ರಾಜಕಾರಣ ಇಲ್ಲಿ ಮಾಡೋಣ, ಅಲ್ಲೋಗಿ ಅಭಿವೃದ್ಧಿ ಮಾಡೋಣ. ಒಳ್ಳೇದಾಗಲಿ ಸರ್.